ಹೇ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ನೀವೆಲ್ಲ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆಫ್ಟರ್ 7 days ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದೊಂದು ಲಾಸ್ಟ್ ನನ್ನ ಬರ್ಡೇ ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತಾ ಇರೋದು ನಿಮ್ಮ ಜೊತೆ. ಸೊ ಇದು ಊರಲ್ಲೇ ನನ್ನ ಬರ್ಡೇ ಆಯಿತು. ಅದು ಹೇಗಾಯಿತು ಏನು ಅಂತ ನಾನು ನಿಮಗೆ ಕಂಪ್ಲೀಟ್ ಈ ವಿಡಿಯೋದಲ್ಲಿ ನನ್ನ ಒಂದು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ನೋಡಿ, ಫುಲ್ ವಿಡಿಯೋನ ನೋಡಿ, ಓಕೆನಾ? ನಮಗೆ ಇಷ್ಟ ಆಗುತ್ತೆ ಡೆಫಿನೆಟಾಗೆ. ಸೊ ಅಮ್ಮು ನನಗೆ ಏನೇನು ಸರ್ಪ್ರೈಸ್ ಕೊಟ್ಟರು ಎಲ್ಲದನ್ನು ಈ ವಿಡಿಯೋದಲ್ಲಿ ಡೀಟೇಲಾಗಿ ತೋರಿಸಿದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಅಯ್ಯೋ, ಏನು ಮಾಡ್ತಿದೆ? ಅದೊಂದೇ ಕೆಲಸ, ಇದಕ್ಕಿನ್ನೇನಿಲ್ಲ. ಹೆಂಗ್ ಮಾಡುತ್ತದು ತೋರಿಸು. ತಲೆ ಹೆಂಗ್ ಮಾಡುತ್ತದು? ಹಂಗನ್ನತ್ತ. ಪಾಪುಗೆ ಯೂಶ್ವಲಿ ಇಲ್ಲಿಗೆಲ್ಲ ಬಂದಾಗ ನನಗೆ ಎಕ್ಸಾಕ್ಟಾಗಿ ನಾನು ಮನೇಲಿ ಏನು ಫುಡ್ ರೋಟೀನ್ನ ಫಾಲೋ ಮಾಡ್ತೀನಿ ಆ ಥರ ನನಗಿಲ್ಲಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನನಗೆ ಅವಳಿಗೇನೋ ಪಾಸ್ತಾ ಅಥವಾ ಏನಾದರೂ ಮ್ಯಾಗಿ ಆ ಥರದ್ದೆಲ್ಲ ಸಮ್ಟೈಮ್ಸ್ ಕೊಡ್ತಾಯಿರ್ತೀನಿ, ಅಥವಾ ಅನ್ನ, ಉಪ್ಪು, ತುಪ್ಪ ಈ ಥರದ್ದೇ ಅವಳು ತಿಂದಿರೋದು ಜಾಸ್ತಿ. ಹೊರಗಡೆ ಬಂದಾಗ ಮ್ಯಾಕ್ಸಿಮಮ್ ಫ್ರೂಟ್ಸ್ ತಿಂತಾಳೆ, ಫ್ರೂಟ್ಸ್ಗಳನ್ನ ತಿಂತಾಳೆ. ಮತ್ತು ಅದು ಬಿಟ್ಟರೆ ಬೇರೆ ಇನ್ನೇನು ಎಕ್ಸ್ಟ್ರಾ ನಾನು ಬ್ರೋಕಲಿ ಆ ಥರದ್ದೆಲ್ಲ ನನಗಿಲ್ಲಿ ಸಿಗೋದಿಲ್ಲ. ಹಾಗಾಗಿ ಅದೆಲ್ಲ ಒಂಚೂರು ಫುಡ್ ಅವಾಯ್ಡ್ ಆಗುತ್ತೆ. ಎಗ್ ಕೊಡ್ತೀವಿ ಟೂ ಟೈಮ್ಸು, ಬೆಳಗ್ಗೆ ಮತ್ತು ಸಂಜೆ 2 ಎಗ್ ಕೊಡ್ತೀವಿ. ಈ ಥರ ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ ಅಷ್ಟೇ. ನಾನೇನು ಮ್ಯಾಗಿ ಅದೆಲ್ಲ ಅವಳಿಗೆ ಡೇ ಟು ಡೇ ಲೈಫಲ್ಲಿ ಬೆಂಗಳೂರಲ್ಲೆಲ್ಲ ಇದ್ದಾಗ ಅಷ್ಟೊಂದೇನು ಕೊಡೋದಿಲ್ಲ. ಬಟ್ ಇಲ್ಲಿ ಬಂದಾಗ ಐಮ್ ಜಸ್ಟ್ ಮ್ಯಾನೇಜಿಂಗ್ ಅಷ್ಟೇ. ಏನು ಅವಳಿಗೆ ಸಾಧ್ಯ, ಅವಳು ತಿನ್ನೋಕ್ಕೆ ಏನು ಸಾಧ್ಯ ಅದನ್ನು ಕೊಡ್ತಾಯಿದ್ದೀನಿ ಅಷ್ಟೇ. ಆ್ಯಂಡ್ ಕೆಲವೊಂದು ವ್ಲಾಗ್ಗಳು ನಂದಿಲ್ಲ ಬ್ಯಾಲೆನ್ಸ್ ಇತ್ತು ಮಾಡಿರೋದು, ಅದನ್ನೇ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ, ಕುರಿಮರಿ ಎಷ್ಟು ಚೆನ್ನಾಗಿ ಆಟಾಡ್ತಾಯಿದೆ. ನಮ್ಮ BRP ಮನೇಲಿ ತೊಗೊಂಡು ಬಂದಿರೋದು ಅದನ್ನು, ಗಂಡು ಮರಿ ಇದು. ಚೆನ್ನಾಗಿ ಆಟಾಡ್ಕೊಂಡಿದೆ. ಫಸ್ಟು 1-2 ಡೇಸ್ಗೆ ತಂದುಬಿಟ್ರು, ಅಂದರೆ ಅದರ ಅಮ್ಮಂಗೇನೋ ಮಿಲ್ಕ್ ಪ್ರೊಡ್ಯೂಸ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಕೊಟ್ಟರು. ಸಾಕ್ಕೊಳ್ಳಿ ನೀವೇ ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕಪ್ಪ ತೊಗೊಂಬಂದು ಸಾಕ್ತಾಯಿದ್ದಾರೆ. ವ್ಲಾಗು ನಂಗೆ ಕರೆಕ್ಟಾಗಿ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ, ಸರಿಯಾಗಿ ಏನೂ ಅಪ್ಲೋಡ್ ಮಾಡೋದಕ್ಕೆ ಆಗಿಲ್ಲ. ನನ್ನ ಬರ್ಡೇ ವ್ಲಾಗ್ನ ಇದರಲ್ಲೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಬೆಂಗಳೂರಿಗೆ ಅಲ್ಲಿ ಸೆಲೆಬ್ರೇಷನ್ದು ಇನ್ನೊಂದು ಅಪ್ಲೋಡ್ ಮಾಡ್ತೀನಿ. ಇದು ಊರಲ್ಲೇ ನಂದು ಹಬ್ಬ, ನನ್ನ ಬರ್ಡೇ ಎಲ್ಲ ಇಲ್ಲೇ ಆಗಿಬಿಡ್ತು ಆಲ್ಮೋಸ್ಟು. ಅದರದ್ದು ವಿಡಿಯೋನ ನಾನು ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ವೆರಿ ವೆರಿ ಬ್ಯೂಟಿಫುಲ್, ಸಖತ್ತು ಚೆನ್ನಾಗಿತ್ತು. ಆಲ್ಮೋಸ್ಟ್ ಒಂದು 4 days ಕಂಟಿನ್ಯೂಸ್ ಆಗಿ ನನ್ನ ಬರ್ಡೇ ಸೆಲೆಬ್ರೇಷನ್ ಆಗಿದೆ ಅಂತಲೇ ಹೇಳ್ಬೋದು. ನಿಮಗೆ ತೋರಿಸ್ತೀನಿ ನಾನು ಏನೇನಾಯಿತು, ಹೇಗೆ ಫ್ಯಾಮ್ಲೀಸ್ ಎಲ್ಲ ಹೇಗೆ ಕೇಕ್ ಕಟ್ ಮಾಡಿದ್ದು ನಾವೆಲ್ಲ ಅಂತ ನಾನು ನಿಮಗೆ ತೋರಿಸ್ತೀನಿ. ಸಂಜೆ ಆಯಿತು, ಒಂದು ಸ್ವಲ್ಪ ಜೋಳ ಏನಾರು ಬೇಯಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ನಮ್ಮೂರಲ್ಲಿ ಸ್ಯಾಟರ್ಡೇ ಸಂತೆ ನಡೆಯೋದು, ಓಕೆನಾ? ಅಲ್ಲಿ ನಾಟಿ ಜೋಳನೂ ಸಿಗುತ್ತೆ, ಸ್ವೀಟ್ ಕಾರ್ನು ಸಿಗುತ್ತೆ. ನನಗೆ ಪರ್ಸ್ನಲ್ಲಾಗಿ ನಾಟಿ ಜೋಳ ತುಂಬ 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 ಇಷ್ಟ. ಹಾಗಾಗಿ ಅದನ್ನು ಬೇಯಿಸ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಸಂಜೆ ಟೈಮು ವೆದರ್ನ ಎಂಜಾಯ್ ಮಾಡಿಕೊಂಡು ನಾವು ಜೋಳ ತಿಂತಾಯಿದ್ದೀವಿ, ನಾನು, ಅಮ್ಮ ಎಲ್ಲರೂ. ಯೂಶ್ವಲಾಗಿ ಸಂಜೆ ಎಲ್ಲ ಇಲ್ಲಿ ಯಾರು ಜಾಸ್ತಿ ಹೊರಗಡೆ ಬರೋದು ಅದೆಲ್ಲ ಏನೂ ಇಲ್ಲ. ಯಾಕಂದರೆ ಸೀರಿಯಲ್ ಹಾಕ್ಕೊಂಡು ಕೂತ್ಕೊಂಡ್ಬಿಡ್ತಾರೆ, ಸೀರಿಯಲ್ ಕಂಟಿನ್ಯೂಸ್ ಆಗಿ ನೋಡ್ತಾರೆ. ಹಾಗಾಗಿ ಹೊರಗಡೆ ಎಲ್ಲ ಅಷ್ಟೊಂದು ಜನ ಯಾರೂ ಬರೋಲ್ಲ ಆಫ್ಟರ್ 6 o'clock. ಆಮೇಲೆ ಇಲ್ಲಿ ಅವತ್ತು ನಮ್ಮ ಊರಲ್ಲಿ ಒಂದು ಸ್ಕೂಲ್ ಇದೆ, ಅಲ್ಲಿ ಜೈ ಹಿಂದ್ ಸ್ಕೂಲ್ ಅಂತ. ಅಲ್ಲಿ ಆ್ಯನ್ಯುವಲ್ ಡೇ ಫಂಕ್ಷನ್ ನಡೀತಾ ಇತ್ತು. ಯೂಶ್ವಲಿ ಈ ಸ್ಕೂಲ್ಗೆ ನಾನು 1-2 ವರ್ಷ ಡ್ಯಾನ್ಸ್ ಹೇಳ್ಕೊಡೋದಕ್ಕೆ ಹೋಗ್ತಾಯಿದ್ದೆ. ಆವಾಗ ನಾನು ಅಲ್ಲೇ ಇದ್ದಾಗ ಕೊರಿಯೋಗ್ರಫಿ, ಡ್ಯಾನ್ಸ್ ಎಲ್ಲ ಹೇಳ್ಕೊಡೋದಕ್ಕೆ ಹೋಗ್ತಿದ್ದೆ. 2 years ಹೋಗಿದ್ದೀನಿ ಅಷ್ಟೇ, ಓಕೆನಾ? ಆವಾಗ ಮತ್ತೆ ನೆಕ್ಸ್ಟೆಲ್ಲ ನನಗೆ ಫೋನ್ ಮಾಡಿ ಪಾಪ ನನಗೆ ಇನ್ವೈಟ್ ಮಾಡ್ತಾಯಿದ್ರು, ಬಂದು ಹೇಳ್ಕೊಡೋಕ್ಕಾಗತ್ತಾ ಡ್ಯಾನ್ಸು ಅಂತ ಹೇಳ್ಬಿಟ್ಟು. ಅದೊಂಥರ ಸ್ವೀಟ್ ಮೆಮೊರೀಸ್ ಅಂತಲೇ ಹೇಳ್ಬೋದು. ನನ್ನ ಪಾಪು ನೋಡಿ, ಅಲ್ಲಿ ಅವ್ರು ಕುಣಿತಾ ಇದ್ದರೆ ಇಲ್ಲಿ ಇವಳು ಕುಣಿತಾ ಇದ್ದಾಳೆ ಚೆನ್ನಾಗೆ. ಆಮೇಲೆ ಏನಂದರೆ ಈ ವರ್ಷ ನಾನು ಮ್ಯಾಕ್ಸಿಮಮ್ ಟೈಮ್ನ ನಾನು ಊರಲ್ಲೇ ಸ್ಪೆಂಡ್ ಮಾಡಿರೋದು ಅಂತಲೇ ಹೇಳ್ಬೋದು ಹಾನೆಸ್ಟ್ಲಿ. ಸೊ ಏನಂದರೆ ಊರಲ್ಲಿ ನನಗೆ ಒಂದು ಸರಿ ಅಲ್ಲಿಗೆ ಹೋದರೆ ಇಲ್ಲಿಗೆ ಬರೋಕ್ಕೆ ಮನಸ್ಸು ಬರೋಲ್ಲ, ಇಲ್ಲಿಗೆ ಬಂದರೆ ಅಲ್ಲಿಗೆ ಮತ್ತೆ ಹೋಗೋಕ್ಕೆ ತುಂಬ ಟೈಮ್ ತೊಗೋತೀನಿ ಆ ಥರ. ಬಟ್ ನಾನು ಈ ಸರಿ ಮಾತ್ರ ತುಂಬ 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 ಟೈಮ್ ನಾನು ಊರಲ್ಲೇ ಸ್ಪೆಂಡ್ ಮಾಡಿದ್ದೀನಿ. ತುಂಬ ಕ್ವಾಲಿಟಿ ಟೈಮ್ನ ಫ್ಯಾಮ್ಲಿ ಜೊತೆ ಸ್ಪೆಂಡ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಸೊ ನಮ್ಮ ಮನೆ ಇದೆಯಲ್ಲ, ಅದನ್ನು ನೀವು ಕೇಳ್ತಾ ಇದ್ರಿ ಲಾಸ್ಟ್ ವೀಡಿಯೋದಲ್ಲಿ, ನೀವು ಅದನ್ನು ಬೇರೆಯವ್ರಿಗೆ ರೆಂಟೆಲ್ಲ ಕೊಡ್ಬೋದಲ್ವ ಅಂತ. ಇಲ್ಲ, ಆ ಥರ ಕೊಡೋದಕ್ಕೆ ಬರೋಲ್ಲ, ಬಿಕಾಸ್ ಅದೆಲ್ಲ ಡಿಪಾರ್ಟ್ಮೆಂಟ್ ಹೌಸು, ಹಂಗೆ ನಾವು ರೆಂಟ್ಗೆಲ್ಲ ಕೊಡೋದಕ್ಕೆ ಬರೋಲ್ಲ. ಕೊಟ್ಟರೆ
ಬೇರೆ ಯಾರಿಗಾರು ನಮಗೆ ಪರಿಚಯ ಇರೋರಿಗೆ ನಾವು ಪರ್ಮನೆಂಟಾಗಿ ಕೊಟ್ಬಿಡ್ಬೇಕಾಗುತ್ತೆ ಅಷ್ಟೇ. ಆ ಥರ. ಅದು ಬಿಟ್ಟರೆ ನಾವು ಅದನ್ನು ಏನು ಮಾಡೋದಕ್ಕೆ ಬರಲ್ಲ. ನಾವಿರೋವರೆಗೂ ಪರ್ಮನೆಂಟಾಗಿ ಅಲ್ಲಿ ಇರ್ಬೋದು ಅಷ್ಟೇ. ಅದೊಂದೇ ಆಪ್ಷನಲ್ಲಿ ಇರೋದು. ಮತ್ತು ಅಲ್ಲಿ ಇನ್ನೂ ಕೆಲವೊಂದು ಡಿಪಾರ್ಟ್ಮೆಂಟಲ್ಲಿ ನೀವು ರಿಟೈರ್ಡ್ ಆದರೆ ಅಲ್ಲಿ ಮನೆ ಬಿಡಲೇಬೇಕಾಗತ್ತೆ, ಆ ರೀತಿ. ಊಟ ಆಯ್ತು ಬಿಡು, ನಾ ಹಿಡ್ಕೊಂಡಿದ್ದೀನಿ. ಸೂಪರ್ 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 ಅಲ್ಲ? ಹೌದು, ಥ್ಯಾಂಕ್ಸ್ ಹೇಳು. ಥ್ಯಾಂಕ್ ಯು. ಗೊಗೆ ತೋರ್ಸು ಮನೆ ಎಲ್ಲಿದೆ. ಡಿಶ್ ಮಾಡ್ತೀನಿ ನಾನು, ಡಿಶ್ ಮಾಡ್ತೀನಿ ಗೊಗ್ಗೈಗೆ. ಅಲ್ವನ ಅಲ್ವನ? ಹಾಂ, ತಾತ ಬರ್ತಾರೆ. ಗೊಗ್ಗೈ ಬಂದರೆ ತಾತ ಬರ್ತಾರೆ, ಡಿಶ್ ಮಾಡ್ತಾರೆ. ಓಕೆನಾ? ಹಾಂ, ಸೂಪರ್. ಥಮ್ಸಪ್ ಕೊಟ್ಬಿಡು. ಏನು ಥಮ್ಸಪ್ ಮಾಡು? ಮತ್ತು ನಮ್ಮ ಮನೇಲಿ ತಾತನ ಕಾರ್ಯ 11th ಡೇಗೆ ಮಾಡಬೇಕಿತ್ತು. ಅವಾಗ ಎಲ್ಲರದು ಆಯ್ತಲ್ಲ, ಸೊ ಕಾರ್ಯ ಎಲ್ಲ ಮುಗೀತು. ನಾನು ತುಂಬ ಏನು ವ್ಲಾಗೆಲ್ಲ ಮಾಡ್ಕೊಂಡಿಲ್ಲ ನಾನು ಊರಿಗೆ ಹೋದಾಗ. ಐ ಮೀನ್ ಸೆಕೆಂಡ್ ಟೈಮ್ ಹೋದ್ನಲ್ಲ ಆವಾಗ. ಯಾಕೆಂದರೆ ನಾನು ಬೆಂಗಳೂರಲ್ಲಿ 2 ದಿನ ಗ್ಯಾಪ್ ಆಯ್ತು ಅಷ್ಟೇ. ಮತ್ತೆ ತಿರ್ಗಾ ಊರಿಗೆ ಇಲ್ಲಿ ವಾಪಸ್ ಬಂದುಬಿಟ್ಟೆ ನಾನು. ಆವಾಗ ಅದೇ ತಾತಂದು ಕಾರ್ಯ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೋಗೋಣ ಅಂತ ಹೇಳ್ಬಿಟ್ಟು, ಆವಾಗ ಆ ಟೈಮಲ್ಲಿ ಏನಕ್ಕೆ ಬೇಡ ಅಂತ ಹೇಳ್ಬಿಟ್ಟು ನಾನೇನು ವ್ಲಾಗ್ನ ಮಾಡಿಲ್ಲ ಅಷ್ಟೊಂದು. ಎಲ್ಲ ತುಂಬ ಫ್ಯಾಮಿಲಿ ಎಲ್ಲರೂ ಬಂದಿದ್ದರು. ಸೊ ಅಲ್ಲಿ ಚೆನ್ನಾಗೆ ನನ್ನ ಬರ್ಡೇನೂ ಒಂದು ಸ್ವಲ್ಪ ನಾನು ಅಲ್ಲೇ ಜಾಸ್ತಿ ದಿನ ಇದ್ದೆ ಅಲ್ವಾ, ಹಾಗಾಗಿ ನನ್ನ ಬರ್ಡೇ ಸೆಲೆಬ್ರೇಷನ್ನು ಕೂಡ ಅಲ್ಲೇ ಎಲ್ಲ ಮಾಡಿಕೊಂಡು ಚೆನ್ನಾಗೆ ಈ ಸರಿ ಅಂತೂ ತುಂಬ ಮಜಾ ಮಾಡಿದ್ದೀನಿ. ನನ್ನ ಬರ್ಡೇ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಲ್ಲ ಆ ಥರ ಆಗುತ್ತೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಇದೆಲ್ಲ ತಾತಂದು ತಿಥಿಯೆಲ್ಲ ಆಗಿ ತುಂಬ ದಿನ ಆದಮೇಲೆ ಆಗಿರೋದು, 16th ಆಗಿರೋದು. ಓಕೆನಾ? ಸೂಪರಾಗಿ ಎಂಜಾಯ್ ಮಾಡಿಕೊಂಡು ಆಮೇಲೆ ಫ್ಯಾಮ್ಲಿ ಜೊತೆಗೆಲ್ಲ ಒಳ್ಳೆ ವೀಡಿಯೋಸ್ಗಳು, ಫೋಟೋಸ್ಗಳು ಎಲ್ಲ ತೊಗೊಂಡು ಬಂದಿದ್ದು. ನಮ್ಮ ತಾತ ನೋಡಿ ಇವರು ಆ್ಯಕ್ಚುಲಿ ನಮ್ಮ ಊರಲ್ಲಿ ಒಂದು ಗಣೇಶನ ದೇವಸ್ಥಾನ ಇದೆ, ಅಲ್ಲಿ ಅರ್ಚಕರಾಗಿದ್ದರು. ತುಂಬ ವರ್ಷ ಅವರು ಅಲ್ಲೇ ಪೂಜೆ ಎಲ್ಲ ಮಾಡಿದರು ಪಾಪ. ಜೋಗದೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಇವತ್ತು. ಆವಾಗ ವ್ಲಾಗ್ ಮಾಡಿರೋದು. ಶೋಭಾಂಟಿ ಹಾಯ್ ಮಾಡಿ. ಕ್ಯೂಟ್ ಇವ್ರಿಗೆ ಈಗ ಏಜ್ ಕಮ್ಮಿ ಆಗ್ತಿದೆ ಅಲ್ಲ? ಏಜ್ ಕಮ್ಮಿ ಆಗ್ತಿದೆ ಅಲ್ಲ ಅವ್ರಿಗೆ? ಇಲ್ಲ ಏನಿಲ್ಲಪ್ಪ, ನೀವು ಸ್ವೀಟ್ 16 ಅಷ್ಟೇ. ಅವರು ಅಷ್ಟೇ. ಇವತ್ತಂತೂ ಎಷ್ಟು ಅವ್ರಿಗೆ ಅನ್ಸಿರುತ್ತಲ್ಲ. ಇಷ್ಟು ಕಟ್ ಮಾಡ್ಬಿಡ್ತೀನಿ ಇಲ್ಲಿಗೆ. ಸೂಪರ್. ಮಾಮ ಇಲ್ಲ, ಅಂಗಡಿ ಹೋಗಿ. ಅಣ್ಣ ಇದೊಂದು ಸರ್ಪ್ರೈಸ್ ಪಾರ್ಟಿ ನನಗೋಸ್ಕರ ಕೊಟ್ಟಿದ್ದು ಫ್ಯಾಮಿಲಿ ಎಲ್ಲ. ನನಗೆ ಗೊತ್ತೇ ಇರಲಿಲ್ಲ. ಒಂದು ಪುಟಾಣಿಗೊಂದು ಕೇಕು ತೊಗೊಂಬಂದು ಎಲ್ಲ ಕೇಕ್ ಕಟ್ಟಿಂಗ್ ಮಾಡಿಸಿದ್ರು. ತುಂಬ ಖುಷಿ ಆಯಿತು ನನಗೆ. ಬಿಕಾಸ್ ನಾನು ಊರಿಗೆ ಹೋಗೋದು ತುಂಬ ಅಪರೂಪ, ತುಂಬ ಅಂದರೆ ತುಂಬ ಅಪರೂಪ. ಎಲ್ಲೋ ಇಯರ್ಲಿ ಒನ್ಸ್ ನಾನು ಊರಿಗೆ ಹೋಗೋದು ಅಷ್ಟೇ, ಪದೇ ಹೋಗೋದಿಲ್ಲ. ಈ ಸರಿ ಅಂತೂ ಹೋದಾಗ ಎಲ್ಲರೂ ಸಿಕ್ಕಿದ್ರಲ್ವ, ಒಂಥರ ಸಖತ್ ಖುಷಿ ಆಯಿತು ನನಗೆ. ಮತ್ತು ಯಾವುದಾದ್ರೂ ಮದುವೆ ಫಂಕ್ಷನ್ಗಳೇನಾದ್ರು ಆದರೆ, ಇನ್ ಕೇಸ್ ಆ ಥರ ಏನಾದರೂ ಇದ್ದರೆ ಮಾತ್ರನೇ ಫ್ಯಾಮಿಲಿ ಎಲ್ಲರೂ ನಮಗೆ ಸಿಗೋದು. ಸೊ ನಾನು ಒಂದು ಹೇಳ್ತೀನಿ, ಯಾವತ್ತೂ ಅಷ್ಟೇ ನಿಮ್ಗೆ ಯಾರಾದರೂ ಇನ್ವೈಟ್ ಮಾಡ್ತಿದ್ದಾರೆ ಫ್ಯಾಮಿಲಿ ಫಂಕ್ಷನ್ಗಳಿಗೆ ಅಂತ ಹೇಳಿದ್ರೆ ಮನೆಗೇ ಬಂದು ಕೊಡಬೇಕು, ಮನೆಗೆ ಬಂದೇನೋ ಮಾಡಬೇಕು, ಮನೆಗೆ ಅವ್ರು ನಮ್ಮನ್ನು ಈ ಥರನೇ ಕರಿಬೇಕು, ಆ ಥರನೇ ಕರಿಬೇಕು ಅಂತ ದಯವಿಟ್ಟು ನೀವು ಅದನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ. ಬಿಕಾಸ್ ನಿಮಗೆ ನೀವೇ ಯೋಚನೆ ಮಾಡಿ, ಇವಾಗ ನೀವು ಒಂದು 10-15 ವರ್ಷದ ಹಿಂದೆ ನೀವು ಯಾವ ಥರ ಇದ್ರಿ. ಏನಾದ್ರು ಫಂಕ್ಷನ್ ಅಂದರೆ ಒಂದೊಂದು ವಾರ ರಜಾ ಹಾಕ್ಕೊಂಡು ಎಲ್ಲ ಕಡೆ ಹೋಗ್ತಾಯಿದ್ವಿ. ಬಟ್ ಇವಾಗ ಆ ಥರ ಇಲ್ಲ, ಕಂಪ್ಲೀಟ್ಲಿ ಚೇಂಜ್ ಆಗೋಗ್ಬಿಟ್ಟಿದೆ. ಮಕ್ಕಳಿರ್ತಾರೆ, ಮಕ್ಕಳಿಗೆ ಸ್ಕೂಲ್ ರಜೆ ಹಾಕೋಕ್ಕಾಗಲ್ಲ. ಆಮೇಲೆ ತುಂಬ ಈಗ ಆ ರೆಸ್ಪಾನ್ಸಿಬಿಲಿಟೀಸೇ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ಬಟ್ ನಾನೇನು ಹೇಳ್ತೀನಿ ಅಂದರೆ, ಇವಾಗ ನಿಮಗೆ ಆ ಕ್ವಾಲಿಟಿ ಟೈಮು ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋದು
ತುಂಬ ಅನಿವಾರ್ಯ ಅನ್ನೋ ಥರನೇ ಅನಿಸ್ತಾ ಇದೆ ನನಗೆ ಡೇ ಬೈ ಡೇ. ಅಂದರೆ ಎಲ್ಲರೂ ಇದೇ ಥರನೇ ಇರಬೇಕಂತೇನಿಲ್ಲ. ಐ ಆಮ್ ಅ ಫ್ಯಾಮಿಲಿ ಪರ್ಸನ್. ನನಗೆ ಫ್ಯಾಮಿಲಿ ಜೊತೆಗೆಲ್ಲ ತುಂಬ ಚೆನ್ನಾಗಿರೋದು ನಂಗೆ ಸಖತ್ ಇಷ್ಟ ಆಯಿತಾ. ಸೊ ನನ್ನ ಫ್ರೆಂಡ್ಸ್ ಜೊತೆನೇ ಹೋಗೋದು ನಾನು ಭಾರಿ ಕಮ್ಮಿ. ನೀವು ನಾನು ನೋಡಿದ್ರೂ ನಾನು ಯಾವ ಫ್ರೆಂಡ್ಸ್ ಜೊತೆನೂ ನಾನು ಜಾಸ್ತಿ ಎಲ್ಲೂ ಹೊರಗಡೆ ಹೋಗೋದು ಅದೆಲ್ಲ ನನ್ನ ವೀಡಿಯೋಸಲ್ಲಿ ನೀವು ಯಾವುದ್ರಲ್ಲೂ ನೋಡೇ ಇರೋದಿಲ್ಲ ಬಿಡಿ ಇದುವರೆಗೂ ವ್ಲಾಗಲ್ಲಿ. ನಾನು ಊರಿಗೆ ಹೋದರೂ ಅಷ್ಟೇ ನನ್ನ ಚೈಲ್ಡ್ಹುಡ್ ಫ್ರೆಂಡು ಹರ್ಷಿತನ ಮೀಟ್ ಮಾಡಿದೆ ನಾನು ಬರೋದಿಲ್ಲ. ಅಲ್ಲೇ ಅದೇ ಊರಲ್ಲೇ ನಮ್ಮ ಕೆಲವೊಂದು ಫ್ರೆಂಡ್ಸ್ ಇದ್ದಾರೆ, ಅವ್ರನ್ನ ಮೀಟ್ ಮಾಡ್ಕೊಂಡು ಬರ್ತೀನಿ ಅಷ್ಟೇ. ಅವ್ರ ಮನೆಗೆ ಹೋಗ್ತೀವಿ, ಇಲ್ಲ ಅವ್ರು ನಮ್ಮ ಮನೆಗೆ ಬರ್ತಾರೆ, ಆ ರೀತಿ. ಅದು ಬಿಟ್ಟರೆ ಇನ್ನು ಯಾವುದೋ ಟ್ರಿಪ್ಪು ಆ ಥರ ಎಲ್ಲ ನಾನು ಎಲ್ಲೂ ಹೋಗೇ ಇಲ್ಲ. ನನಗೆ ಫ್ಯಾಮಿಲಿ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡೋಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ. ಆ ಥರ ನಾನು ಹೇಳೋದು ನಿಮಗೆ ಹೋಗ್ತಾ ಇನ್ನೂ ತುಂಬ ಕಮ್ಮಿ ಟೈಮ್ ಸಿಗುತ್ತೆ ಅಂತ ಅನಿಸುತ್ತೆ. ಸೊ ಯಾವ್ದಾದ್ರು ಫಂಕ್ಷನಿಗೆ ಇನ್ವೈಟ್ ಮಾಡಿದಾಗ ಹೋಗಿ, ಮಿಸ್ ಮಾಡ್ಕೋಬೇಡಿ. ಆವಾಗ ಎಲ್ಲರೂ ಸಿಗ್ತಾರೆ. ಫ್ಯಾಮಿಲಿಯಲ್ಲಿ ಏನು ಗೊತ್ತಾ, ಅವ್ರು ಏನಕ್ಕೆ ನಿಮ್ಮನ್ನು ಇನ್ವೈಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಫಂಕ್ಷನ್ ಅಟೆಂಡ್ ಮಾಡೋದು ಒಂದು ಕಡೆ ಆದರೆ ಇಡೀ ಫ್ಯಾಮಿಲಿ ಒಂದು ಕಡೆ ಸೇರ್ತಿರಲ್ಲ. ಸೊ ಅದೊಂದು ಬ್ಯೂಟಿಫುಲ್ ಮೆಮೊರಿ, ಚೆನ್ನಾಗಿರುತ್ತೆ. ನನ್ನ ಹತ್ರ ನಮ್ಮ ಇಡೀ ಫ್ಯಾಮಿಲಿದು ಎಲ್ಲರ ಫೋಟೋಸು ನನ್ನ ಹತ್ರ ಇದೆ. ನಾನು ಏನಾದರೂ ಅವ್ರ ಮನೆಗೆಲ್ಲ ಹೋದಾಗ ಸೆಲ್ಫಿ ಎಲ್ಲ ತೊಗೊಳ್ಳೋ ಫೋಟೋಸ್ ಏನಾದರೂ ಇದ್ದರೆ ಅದನ್ನೆಲ್ಲ ನಾನು ಏನು ಮಾಡ್ತಿದ್ದೆ, ನಮ್ಮ ಮನೆಗೆ ಬಂದುಬಿಟ್ಟು ಅದನ್ನು ಆಲ್ಬಮ್ ಮಾಡಿಸಿದ್ದೀನಿ ನಾನು. ಆಲ್ಮೋಸ್ಟ್ ಇಲ್ಲಿರೋದು ಎಲ್ಲರೂ ಫೋಟೋಸು ನನ್ನ ಹತ್ರ ನಮ್ಮ ಮನೇಲಿದೆ. ಎಲ್ಲ ಈ ಜನ್ರೇಷನವ್ರು ಎಲ್ಲ ಅದನ್ನು ಮಾಡಲ್ಲ, ಅದನ್ನು ಫಾಲೋ ಮಾಡಲ್ಲ ಅಂತ ನಾನು ನಂಬ್ತೀನಿ. ಯಾಕೆಂದರೆ ಎಲ್ಲ ಮೊಬೈಲಲ್ಲಿರುತ್ತೆ, ಇಲ್ಲಾಂದರೆ ಲ್ಯಾಪ್ಟಾಪಲ್ಲಿರುತ್ತೆ ಫೋಟೋಸು. ಬಟ್ ಆಲ್ಬಮ್ ಮಾಡಿಸೋದು ಭಾರಿ ಕಮ್ಮಿ ಜನ, ಅದರಲ್ಲಿ ನಾನೊಬ್ಳು. ನಮ್ಮ ಮನೇಲಿ ನೋಡಿದ್ರೆ ತುಂಬ ಆಲ್ಬಮ್ಸ್ ಇದೆ, ಎಲ್ಲರ ಫೋಟೋಸು ನನ್ನ ಹತ್ರ ಇರಬೇಕು. ಅಂದರೆ ಇವಾಗಿಂದ ಯೋಚನೆ ಮಾಡೋದಲ್ಲ, ಇನ್ನೊಂದು ಸ್ವಲ್ಪ ವರ್ಷ ಆದಮೇಲೆ ಅದೇ ಮೆಮೊರೀಸ್ ನಮಗೆ ಲಾಸ್ಟಲ್ಲಿ ಉಳಿಯೋದು ಅಂತ ಅನಿಸುತ್ತೆ. ಈವನ್ ನಮ್ಮ ತಾತ ಇವಾಗ ತೀರ್ಕೊಂಡ್ರಲ್ಲ, ಅವ್ರದ್ದು ಸುಮಾರು ಫೋಟೋಸ್ ನನ್ನ ಫೋನಲ್ಲಿ ನಾನು ತೆಗೆದಿಟ್ಕೊಂಡಿದ್ದೆ. ಆ ಫೋಟೋಸ್ ಕೂಡ ನನ್ನ ಹತ್ರ ಇನ್ನೂ ಹಾಗೆ ಇದೆ. ಆ ರೀತಿ ಇವರಮ್ಮ ಆಂಟಿ ಎಲ್ಲರೂ, ನಮ್ಮ ಆಂಟಿ ಇವರು, ಇನ್ನೊಬ್ಬರು ನಮ್ಮ ಆಂಟಿ ನಮ್ಮಮ್ಮ ಇದ್ದಾರಲ್ಲ ಅವರ ಕೊನೆ ತಮ್ಮನ ಹೆಂಡತಿ ಇವರು. ಹಾಗೆ ಸುಮಾರು ಚೆನ್ನಾಗಿ ಒಳ್ಳೆ ಮೆಮೊರೀಸ್ನ ನನಗೆ ಈ ಬರ್ಡೇಗೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಅಂತ ನನಗೆ ಅನ್ನಿಸ್ತು ಪರ್ಸ್ನಲ್ಲಾಗೆ. ಮತ್ತು ನಾನು ಕೂಡ ಹಾಗೇ, ನಂಗೆ ಯಾರಾದರೂ ನನ್ನ ಹಾರ್ಟ್ಗೆ ಅಂದರೆ ನನಗೆ ತುಂಬ ವೈಬಲ್ ಇದ್ದಾರೆ, ನನಗೆ ಹಾರ್ಟಿಗೆ ಹತ್ತಿರ ಇದ್ದಾರೆ ಅಂತ ಹೇಳಿದರೆ, ನನ್ನ ಫ್ಯಾಮಿಲಿಗೆ ನಮ್ಮ ಅಮ್ಮ ಆಗಲಿ ನನ್ನ ಫ್ಯಾಮಿಲಿಗೆ ರೆಸ್ಪೆಕ್ಟ್ಫುಲ್ಲಾಗಿ ಯಾರಿದ್ದಾರೆ ಅಂತ ಹೇಳಿದರೆ ಡೆಫಿನೆಟ್ಲಿ ಅವ್ರು ನನಗೆ ಯಾವತ್ತೂ ಮನೆಗೆ ಬಂದು ಕೊಡಬೇಕು ಕಾರ್ಡು, ಅಥವಾ ಏನೇ ಒಂದು ಇನ್ವಿಟೇಷನ್ ಆಗಲಿ, ಅವ್ರ ಮನೇಲಿ ನಡೆಯುವಂಥ ಏನೇ ಒಂದು ಇನ್ವಿಟೇಷನ್ ಆಗಲಿ ಅದೆಲ್ಲ ನನಗೆ ಮನೆಗೆ ಬಂದು ಕೊಡಬೇಕಂತ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಲ್ಲ. ದಟ್ಸ್ ಫೈನ್, ಒಂದು ಮೆಸೇಜ್ ಅಥವಾ ಒಂದು ಫೋನ್ ಕಾಲ್ ಮಾಡಿದ್ರೂ ನಡೆಯುತ್ತೆ ಅನ್ನೋ ಥರ. ಆಮೇಲೆ ಇನ್ನು ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಇಡೀ ಫ್ಯಾಮಿಲಿಗೆ ಇನ್ವೈಟ್ ಮಾಡಬೇಕು ಅಂತ ಇವಾಗ ನನಗೆ ಹೇಳಿದ್ರೆ ಸೋಮಗೂ ಹೇಳಬೇಕು, ಅಮ್ಮಗೂ ಹೇಳಬೇಕು, ಎಲ್ರಿಗೂ ಸಪ್ರೇಟಾಗಿ ಹೇಳಬೇಕು ಅಂತಲೂ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ಐ ಆಮ್ ಕೈಂಡ್ ಆಫ್ ಪರ್ಸನ್, ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತೀನಿ. ಎಲ್ಲದು ನನಗೆ ಯಾರು ಪ್ರೀತಿ ಕೊಡ್ತಾರೆ ಅವ್ರಿಗೆ ನಾನು ಇನ್ನೂ ಜಾಸ್ತಿನೇ ಪ್ರೀತಿ ಕೊಡ್ತೀನಿ ಅಂತಲೇ ಹೇಳ್ಬೋದು. ಸೊ ನೋಡಿ ಎಷ್ಟು ಫನ್ ಇತ್ತು ಅಂತ ಹೇಳ್ಬಿಟ್ಟು ಸಿದ್ದಪ್ಪಾಜಿ ಮಾಮ ಬೇಟ ಕರ್ಕೊಂಡು ಬನ್ನಿ, ಬೇಟ ಕರ್ಕೊಂಡು ಬನ್ನಿ. ಅವಳು ಬನ್ನಿ ಆಂಟಿ, ನಾನು ಹೋಗಿ ಬಂದಿಲ್ಲ ಅಂತ ವಿಚಾರ ಬಂದಿದ್ದೀನಿ. ಎಲ್ಲಿಗೆ? ಕೇಕ್ ತಿನ್ಸಕ್ಕಂತೆ ಬಂದಿದ್ದೆ. ಅಲ್ಲೇ ನೀನು ನನ್ನ ಕೇಕೆ ಊಟ ಆಗುತ್ತಾ ಅಂತ ತಿಂದಿದ್ದೀನಿ. ನೋಡಿ ಮನೇಲೆ ಎಲ್ಲ ನಾನು ಒಂದು ವಾರ ಹ್ಯಾಪಿ ಬರ್ಡೇ ಅಡ್ವಾನ್ಸ್ ವಿಶೇಷಪ್ಪ. ಹ್ಯಾಪಿ ಬರ್ಡೇ, ದೇವರ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟಪ್ಪ. ಹೌದಾ? ಸಿರಿ ಕೊಟ್ಬಿಟ್ಟಿದ್ದಾನೆ, ಆಯಸ್ಸು ಆರೋಗ್ಯ ಕೊಟ್ಟಿದ್ದ. ಅದೇ ಇನ್ಯಾರು ಆಯ್ತಾ? ಆಯ್ತು ಆಲ್ಮೋಸ್ಟ್. ನೀವು ಆಯ್ತಲ್ಲ. ಇಲ್ಲಿದೆ ಈ ಕಡೆ ಬರಲಿಲ್ಲ ಜೊತೆ ಬಾ, ಜೊತೆ ಎಲ್ಲ ಈ ಕಡೆ ಬರು.
ಅವಳು ಕ್ಲೀನಾಗಿ ತಗೊಂಡು ನೆಕ್ಕ ತೆಗಿಯೋದು ವಿಡಿಯೋ. ತೆಗಿ ವೆರಿ ಗುಡ್ ವೆರಿ ಗುಡ್. ಹಂಗೆ ನಾವು ನಿನ್ನೆ ನಮ್ಮ ಮಗನ ಇಲ್ಲಿ ಇಲ್ಲಿ ಬನ್ನಿ, ಈ ಕಡೆ ಹೋಗು. ಅಲ್ಲೇ ಕೂತ್ಕೊಳ್ರಿ. ಉರಿನಾ ನನ್ನ ವಿಡಿಯೋ ಆಲ್ಮೋಸ್ಟ್ ನನ್ನ ಫ್ಯಾಮಿಲಿಯಲ್ಲಿ ಎಲ್ಲರೂ ನೋಡ್ತಾರೆ ಅಂತಲೇ ಹೇಳ್ಬೋದು. ಸೊ ನಾನು ಈ ವಿಡಿಯೋಯಿಂದನೇ ಎಲ್ಲರಿಗೂ ತುಂಬ 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 ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ದರ್ಶು ಆ್ಯಂಡ್ ಜ್ಯೋತಿ ಆಂಟಿ ಮತ್ತು ಸಿದ್ದರಾಜ್ ಅಂಕಲ್ಲು. ಸೊ ನನಗೇನಂತ ಹೇಳಿದರೆ ಅದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನನಗೊಂದು ಕೇಕ್ ಕಟ್ ಮಾಡಿಸ್ತಾರೆ ಅಂತೆಲ್ಲ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಆಯಿತಾ. ಬಟ್ ನನಗೆ ಅದೊಂದು ಪುಟ್ಟ ಒಂಥರ ಏನು ಡೆಕೋರೇಷನ್ಸ್ ಇಲ್ಲ, ಏನು ಆಡಂಬರ ಇಲ್ಲ, ಏನೂ ಇಲ್ಲ. ಓಕೆ, ಚಿಕ್ಕದಾಗಿ ಒಂದು ಕೇಕು ಆ್ಯಂಡ್ ಎಲ್ಲರೂ ಅದನ್ನು ಶೇರ್ ಮಾಡ್ಕೊಂಡು ತಿಂದಿದ್ದು. ಆ್ಯಂಡ್ ಅದೊಂಥರ ಫ್ಯಾಮಿಲಿ ಟೈಮ್ ನಂಗೆ ತುಂಬ ಇಷ್ಟ ಆಯಿತು. ನಾನೊಂದು ಅದೇ ವೈಬಲ್ಲಿದ್ದೆ ನಾನು ಒಂದು 3-4 ದಿವಸ. ಬಿಕಾಸ್ ನಾನು ಬೆಂಗಳೂರಲ್ಲಿ ಆಲ್ಮೋಸ್ಟ್ ನಿಮಗೆ ಗೊತ್ತಲ್ಲ, ನಾನು ಸೋಮು ಅಮ್ಮ 3 ಜನ ಬಿಟ್ಟರೆ ನಾವು ಇನ್ಯಾರ ಜೊತೆನೋ ನಾವು ಎಲ್ಲೂ ಹೋಗಲ್ಲ, ಏನೂ ಮಾಡಲ್ಲ, ಜಾಸ್ತಿ ಇಲ್ಲೇ ಇರ್ತೀವಿ. ಮನೆ ಆಯಿತು, ಮನೆ ಬಿಟ್ಟರೆ ನಮ್ಮ ಕೆಲಸಗಳು ಏನಿರುತ್ತೆ ಅದಷ್ಟೇ. ಬಟ್ ಈ ಥರ ಹೊರಗೆ ಬಂದಾಗ ಒಂದು ಎಂಜಾಯ್ ಮಾಡ್ತೀವಲ್ಲ ಫ್ಯಾಮಿಲಿ ಜೊತೆ, ದೋಸ್ ಮೊಮೆಂಟ್ಸ್ ಆಫ್ ಪ್ರೀಷಿಯಸ್ ಅಂತ ನನಗೆ ಪರ್ಸ್ನಲಾಗಿ ಅನಿಸುತ್ತೆ. ಸೊ ಹಾಗೆ ಎಂಜಾಯ್ ಮಾಡಿದೆ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈಚ್ ಆ್ಯಂಡ್ ಎವ್ರಿ ಒನ್. ನನ್ನ ಫ್ಯಾಮಿಲಿಯಲ್ಲಿ ಯಾರು ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಆ್ಯಂಡ್ ಅವತ್ತು ನೈಟ್ ಅಂತೂ ತುಂಬ ಎಂಜಾಯ್ ಮಾಡಿದ್ದೀವಿ. ಇಲ್ಲಿನ ಮಾಡೋಣ ವಿಡಿಯೋ. ಎಲ್ಲರೂ ಕವರ್ ಆಗ್ತಾರೆ ನೋಡಿ. ನಾನು ಒಂಚೂರು ತಿಂಡಿ ಹಾಕೊಂಡ್ಬರ್ತೀನಿ. ಹಬ್ಬ ಅದೇನಾ ಹಬ್ಬ ಎಲ್ಲ ಏನಿಲ್ಲ, ಇವತ್ತು ಮಂಗಳವಾರ. ಅದಕ್ಕೆ ನೆನ್ನೆ ಕಬಾಬ್ ರೆಡಿ ತರಿಸ್ಬಿಟ್ಟಿದ್ದು. ಏನಾರು ಮಾಡ್ತಾರೆ ರಾಕ್ಷಸರು ಅನ್ಸದವರು ನಿನ್ನೆ ಎಲ್ಲ ತಿಂದವರು ನಾನ್ ವೆಜ್. ನಾವೆಲ್ಲ ತಿಂದಿಲ್ಲ. ನಾನು ರೇಷ್ಮಾ ತಿಂದಿಲ್ಲ. ಇಲ್ಲ ಇಲ್ಲ, ದೀಪಾಶ್ರೀ ದಷ್ಟು ರೇಷ್ಮಾ ಅಷ್ಟೇ. ವೈಶಾಲಿ ರಾಕ್ಷಸರು ಅನ್ಸದವ್ರು. ನಾವೇನು ಮಾಡಿಲ್ಲ. ನಾನು ಟಚ್ ಮಾಡಿಲ್ಲ, ಟಚ್ ಮಾಡಿಲ್ಲ ನಾನು. ಅಲ್ಲ ದೀಪ? ಇವತ್ತು ಜ್ಯೋತಿ ಆಂಟಿ ಅವ್ರು ಮಾಡಿರೋದು ಏನಿದು ಇಷ್ಟೇ ಅದು ವಾಂಗಿಬಾತು, ಇದು ಮೊಸರನ್ನ. ಒಂದು ಫ್ರೇಮ್ ಬರಲಿ ಹಿಂಗೆ. ಆಮೇಲೆ ಅಮ್ಮನ ಹತ್ರ ನನ್ಗೆ ಒಂದು ಇದು ಇಲ್ಲ, ಇವ್ರ ಹತ್ರ ಒಂದು ಫ್ರೇಮ್ ಬರಲಿ ಹಂಗೆ ಚೆನ್ನಾಗಿ. ಮಂಜು ಕಳ್ಸ್ಕೊತ ಕಣೆ ಹುಟ್ಟಿ ಅವರಲ್ಲಿ ಮಂಜು ಕಳ್ಸ್ಕೊಂತಾರೆ. ಥ್ಯಾಂಕ್ ಯು ನನ್ನ ಬರ್ಡೇ ಸೂಪರ್ ಸೆಲೆಬ್ರೇಟ್ ಮಾಡಿ. ಒಂದು ಫ್ರೇಮ್ ನಾವು ಕಂಪ್ನಿ ಕೊಟ್ಟರೆ ಥ್ಯಾಂಕ್ ಯು ಏನಿಲ್ಲ. ನಿಮ್ಮ ಕಂಪ್ನಿ ಬೇರೆ ಥರನೇ ನಮ್ಮದು. ಅದು ಆ ಸಂದರ್ಭ ಸಮಯಕ್ಕೆ ವಿಡಿಯೋ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ರಾತ್ರಿ. ಮತ್ತು ಪಾಪು ಯಾಕೋ ಫುಲ್ ಊಟನೇ ಮಾಡ್ತಿರ್ಲಿಲ್ಲ. ಅದಕ್ಕೆ ಇಲ್ಲಿ ಒಂದು ಆಂಜನೇಯನ ಟೆಂಪಲಲ್ಲಿ ತಾಯ್ತ ಹಾಕ್ತಾರಂತೆ. ಸೊ ಅಲ್ಲಿಗೆ ಕರ್ಕೊಂಬಂದ್ಬಿಟ್ಟು ತಾಯ್ತ ಹಾಕ್ಸೋಣ ಅಂತ ಕರ್ಕೊಂಬಂದ್ವಿ. ನಮ್ಮ ಅತ್ತೆ ಬಂದಿದ್ರು ನನ್ನ ಜೊತೆನೆ.
ಏನಂದರೆ ಅವಳು ಯಾಕಂತ ಅರ್ಥನೇ ಆಗಲಿಲ್ಲ. ಅಲ್ಲಿಗೆ ಹೋದಾಗ ಊಟನೇ ಬಿಟ್ಬಿಟ್ಟಿದ್ಲು ಕಂಪ್ಲೀಟಾಗಿ. ಆ್ಯಂಡ್ ಫುಲ್ಲು ತೆಳ್ಳಗಾಗ್ಬಿಟ್ಟಿದ್ಲು. ಒಂಚೂರು ಊಟ ತಿಂತಿರ್ಲಿಲ್ಲ ಏನೂ. ಮತ್ತು ಏನಾದ್ರು ಸೈಡಿಗೆ ಏನಾದ್ರು ತಿಂತಾಳ ಅಂದರೆ ಬ್ರೆಡ್ಡು ಬಿಸ್ಕೆಟ್ ಅದನ್ನು ತಿಂತಿರಲಿಲ್ಲ. ಸುಮ್ಮನೆ ಬರೀ ಹಾಲು ಕುಡಿಯೋದು ಸುಮ್ಮನಾಗೋದು, ಹಾಲು ಕುಡಿಯೋದು ಸುಮ್ಮನಾಗೋದು. ನಂಗೆ ಹಾಲು ಕೊಡೋಕೆ ಇಷ್ಟ ಆಗ್ತಿರ್ಲಿಲ್ಲ. ಅದಕ್ಕೆ ಹೋಗಿ ಹಾಕ್ಸ್ಕೊಂಬಂದ್ವಿ. ಅದು ಏನೋ ಗೊತ್ತಿಲ್ಲ ನನಗೆ, ಅದೇನೋ ಆಂಜನೇಯನ ಪವರೋ ಏನೋ. ನಿಜವಾಗ್ಲೂ ಅವತ್ತು ಮಧ್ಯಾಹ್ನದಿಂದನೇ ಅಲ್ಲಿ ಹೋಗಿ ಬಂದಿದ್ದು ಮಧ್ಯಾಹ್ನದಿಂದನೇ ಅವಳು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. 2 ಲೆಗ್ ಪೀಸ್ ತಿಂದಳು, ಊಟ ಮಾಡಿದ್ಲು ಎಲ್ಲ. ಸೊ ನನಗಂತೂ ಇವಾಗ ನಾನು ಎಲ್ಲೂ ಹೇಳ್ಕೊಳ್ಳೋದೇ ಬಿಟ್ಬಿಟ್ಟಿದ್ದೀನಿ. ಅವಳು ಏನಾದ್ರು ತಿಂದ್ರೂ ನಾನು ನೋಡ್ಬಿಟ್ಟು ಸುಮ್ಮನಾಗ್ಬಿಡ್ತೀನಿ ಅಷ್ಟೇ. ನನಗೆ ಅದನ್ನೆಲ್ಲೂ ಹೇಳೋಕ್ಕೂ ಇಷ್ಟ ಆಗ್ತಿಲ್ಲ. ಅದೇನಂತ ಗೊತ್ತಿಲ್ಲ, ಊಟನೇ ಮಾಡಲ್ಲ ಸರಿಯಾಗಿ ಅವಳು. ಒಂಥರ ನನಗೆ ಭಯ ಅನಿಸುತ್ತೆ, ಏನು ಇವಳಿಗೆ ಎನರ್ಜಿ ಎಲ್ಲಿ ಬರುತ್ತೆ, ಎಲ್ಲಿ ಆಟಾಡ್ತಾಳೆ ಇವಳು, ಇಷ್ಟೊಂದು ಆಟಾಡ್ತಾಳಲ್ಲ ಹೆಂಗೆ ಅಂತ. ಅದಾದಮೇಲೆ ನಾವು ಭದ್ರಾವತಿಗೆ ಹೋದ್ವಿ. ನಮ್ಮ ಅತ್ತೆ ಮನೇಲಿ ಒಂದು 4 ದಿವಸ ಇದ್ಬಿಟ್ಟು ಬರೋಣ ಅಂತ ಅಲ್ಲಿಗೆ ಹೋದ್ವಿ. ಅಲ್ಲಿದ್ದು ವ್ಲಾಗು ನಾನು ಅಪ್ಲೋಡ್ ಮಾಡೇ ಇರಲಿಲ್ಲ, ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ನಮಗೆ ಜಾಸ್ತಿ ನಮ್ಮ ರಿಲೇಟಿವ್ಸ್ ಇರೋದು ನಮ್ಮ BRPಲಿ ಮತ್ತು ಭದ್ರಾವತಿನಲ್ಲಿ, ಇನ್ನೆಲ್ಲೂ ಅಷ್ಟೊಂದೆಲ್ಲೂ ಇಲ್ಲ ನಮಗೆ. ಆಮೇಲೆ ದಾವಣಗೆರೆಯಲ್ಲಿದ್ದಾರೆ. ಅದು ಬಿಟ್ಟರೆ ಜೋಗದಲ್ಲೂ ನಾವು ಅಮ್ಮನ ಫ್ಯಾಮಿಲಿ, ಅಲ್ಲಿ ಫುಲ್ಲು ಇರೋದೆಲ್ಲ ಜೋಗದಲ್ಲಿ ಅಮ್ಮನ ಫ್ಯಾಮಿಲಿ. ಅಮ್ಮನ ತವ್ರ ಮನೆಯೂ ಕೂಡ ಜೋಗನೇ. ಭದ್ರಾವತಿಗೆ ನಮ್ಮ ಅತ್ತೆ ಮನೆಗೆ ಬಂದ್ವಿ ಇವಾಗ. ನಮ್ಮ ಅತ್ತೆ ಏನೇನೋ ಹೋಳಿಗೆ ಅದೆಲ್ಲ ಮಾಡಿದರು, ತೋರಿಸ್ತೀನಿ ನಿಮಗೆ. ಹೋಯ್ತು ಕಿಪ್ಪು, ಏನ್ ಕಿಪ್ಪು? ಅಮ್ಮ ಕಿಪ್ಪ ನಂದದು, ನಂದು ಕಿಪ್ಪು. ಅಮ್ಮಂದನ್ನಪ್ಪ. ನಾನು ಊರಿಗೆ ಹೋದಾಗ ನಾನು ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಾನು ಆಲ್ಮೋಸ್ಟ್ ಅರ್ಧ ತಿಂಗಳು ನಾನು ಇಲ್ಲೇ ಇದ್ದೆ. ಅವ್ರ ಕೈಯಲ್ಲಿ ಏನಾಗುತ್ತೋ, ನಮ್ಮ ಚಿಕ್ಕಪ್ಪ ಆಗಲಿ, ನಮ್ಮ ಅತ್ತೆ ಆಗಲಿ, ನಮ್ಮ ಆಂಟಿ ಆಗಲಿ, ಅವರೆಲ್ಲ ಅವ್ರ ಹತ್ರ ಏನಾಗುತ್ತೋ, ಅವ್ರು ಏನು ಎವ್ರಿ ಡೇ ಊಟ ಮಾಡ್ತಾರೆ ಅದನ್ನೇ ನನಗೆ ಹಾಕ್ಬಿಟ್ಟು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆಲ್ಸೋ ನನಗೆ ನಾನು ಇಲ್ಲಿ ತುಂಬ ಬಟ್ಟೆಗಳನ್ನ ಶಾಪಿಂಗ್ ಮಾಡ್ತೀನಿ, ಇಲ್ಲೆಲ್ಲ ಏನು ಬೇಕು ನಾನು ಎಲ್ಲನೂ ತೊಗೋತೀನಿ ಆಯಿತಾ. ಬಟ್ ಅಲ್ಲಿ ಹೋದಾಗ ಅವ್ರಿಗೇನಾಗುತ್ತೆ, ನನಗೆ ಅದನ್ನು ನಾನು ಇಷ್ಟಪಟ್ಟಿದ್ದನ್ನು ನನಗೆ ಕೊಡಿಸಿದ್ರು. ಅಲ್ಲಿ ನಂಗೆ ಚೆನ್ನಾಗಿ ಒಟ್ಟಿನಲ್ಲಿ ತುಂಬ ಚೆನ್ನಾಗೆ ಪ್ರಿನ್ಸೆಸ್ ಟ್ರೀಟ್ಮೆಂಟ್ ಅಂತಲೇ ಹೇಳ್ಬೋದು. ನಿಜವೂ ನಾನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮ ಆಂಟಿ ಆಗಲಿ, ನಮ್ಮ ಅತ್ತೆ ಆಗಲಿ, ನಮ್ಮ ಚಿಕ್ಕಪ್ಪ, ಸ್ಪೆಷಲಿ ನಮ್ಮ ಚಿಕ್ಕಪ್ಪ. ಸಖತ್ ಖುಷಿ ಆಯಿತು. ಸೊ ಒಂದೊಂದು ಸರಿ ಗೊತ್ತಾಗ್ಬಿಡುತ್ತೆ ನಿಮಗೆ ಆ ಬಿಹೇವಿಯರ್ ಹೆಂಗೆ ಅಂದರೆ, ನೀವು ಒಂದು 3-4 ದಿವಸ ಇದ್ರೇ ಯಾವಾಗ ಹೋಗ್ತಾರಪ್ಪ ಇವರು ಅಂತ ಅಂದ್ಕೊಳ್ಳೋರು ಕೂಡ ಇರ್ತಾರೆ. ಬಟ್ ದಿಸ್ ಟೈಮ್ ನಾನು ಊರಿಗೆ ಬರ್ತಿದ್ದೀನಿ ಅಂತ ಹೇಳ್ದವಾಗಲೇ ಅವರು ನನಗೆ ಹೇಳೋದು ಒಂದೇ ಡೈಲಾಗು, ನೀನು ಅದನ್ನು ಕೇಳಬೇಕಾ, ನಿನ್ಗೆ ಯಾವಾಗ ಇಷ್ಟ ಆಗುತ್ತೆ ನೀನು ಅವಾಗ ಬಾ, ನಿಂಗೆ ಎಷ್ಟು ದಿವಸ ಇಷ್ಟ ಆಗುತ್ತೆ ಅಷ್ಟು ದಿವಸ ಇರು ಅಂತಲೇ ನನಗೆ ಹೇಳೋದು. ಆ್ಯಂಡ್ ಏನೋ ಒಂಥರ ಅದೊಂದು ಚೆನ್ನಾಗಿ ಅನಿಸುತ್ತೆ. ಎಲ್ಲರ ಬಾಯಲ್ಲೂ ಆ ಥರ ಮಾತು ಬರೋಲ್ಲ, ಆ್ಯಂಡ್ ಎಲ್ಲರ ಮನಸ್ಸಲ್ಲೂ ಆ ಥರ ಇರೋದಿಲ್ಲ ಆನೆಸ್ಟ್ಲಿ. ನಮ್ಮ ಚಿಕ್ಕಪ್ಪ ಅವರೆಲ್ಲ, ನಮ್ಮ ಅತ್ತೆ ಅವರೆಲ್ಲ ಇಲ್ಲೇ ಇರು ಅಂತಲೇ ಹೇಳಿ. ನಾನು ಬರ್ಬೇಕಾದ್ರೆ ತುಂಬ ಬೇಜಾರು ಮಾಡ್ಕೋತಾರೆ ನಿಜ ಹೇಳ್ಬೇಕಂದ್ರೆ. ಸೊ ಹಾಗೆ ಒಂಥರ ಖುಷಿ ಆಯಿತು ನನಗೆ ಈ ಸರಿ ಅಂತೂ. ತುಂಬ ಎಂಜಾಯ್ ಮಾಡಿಕೊಂಡು ಊರಿಂದ ಬಂದೆ. ಆಮೇಲೆ ನಾನು, ದರ್ಶು ಮತ್ತು ಸೋಮು ಅಲ್ಲಿ ಎಗ್ ರೈಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಭದ್ರಾವತಿಯಲ್ಲಿ, ಅಲ್ಲಿ ಹೋಗಿ ತಿನ್ಕೊಂಡು ಬಂದ್ವಿ. ಹರ್ಷ ಇರಲಿಲ್ಲ, ಹರ್ಷ ಮಿಸ್ ಆದ. ಯಾಕೆಂದರೆ ಅವನು ಕೆಲ್ಸಕ್ಕೆ ಹೋಗಿದ್ದ. ಅವನಿಗೆ ಶಿಫ್ಟ್ಗಳು ಆಗ್ತಾ ಇರ್ತಾರಲ್ವ, ಸೊ ಅವ್ನು ತುಂಬ ಬ್ಯುಸಿ ಇರ್ತಾನೆ. ಆ್ಯಕ್ಚುಲಿ ಸಿಗೋಲ್ಲ ನಮ್ಮ ಕೈಗೆ ಅವನು ಮಿಸ್ ಆದ ಅಷ್ಟೇ. ಇಲ್ಲಾಂದರೆ ಅವನು ಎಲ್ಲರೂ ಬಂದುಬಿಡ್ತಿದ್ವಿ ಜೊತೆಗೆ ಇಲ್ಲಿ. ಅತ್ತೆ ಮನೇಲಿ ಹೋಳಿಗೆ ಅದು ಇದು ಏನೇನೋ ಮಾಡಿದರು, ಎಲ್ಲ ತಿನ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ. ನೆಕ್ಸ್ಟ್ ಡೇ ಮತ್ತು ಮುದ್ದೆ, ಅನ್ನ ಸಾಂಬಾರೆಲ್ಲ ಮಾಡಿದರು. ಅದನ್ನು ಮಧ್ಯಾಹ್ನ ಊಟ ಮಾಡಿಕೊಂಡು ವೆಜ್, ಬಿಕಾಸ್ ಸ್ಯಾಟರ್ಡೇ ಆಗಿತ್ತು, ವೆಜ್ ಊಟ, ಸ್ಯಾಟರ್ಡೇ ನಾನ್ ವೆಜ್ ತಿನ್ನಲ್ಲ ಅಂದ್ಬಿಟ್ಟು ವೆಜ್ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ನನಗೆ ಪರ್ಸನಲಾಗಿ ಫ್ಯಾಮಿಲಿನಲ್ಲಿ, ಒಂದು ಕ್ಲೋಸ್ ಫ್ಯಾಮಿಲಿನಲ್ಲಿ ಆಗಿದ್ದು ಒಂದು ಇನ್ಸಿಡೆಂಟಿಂದ, ಅಂದರೆ ಅವ್ರ ಮನೆಗೆ ಹೋದಾಗ ಆಗಿದ್ದು ಒಂದು ಇನ್ಸಿಡೆಂಟಿಂದ ಐ ವಾಸ್ ಸೋ ಡಿಸ್ಟರ್ಬ್ಡ್. ನನಗೆ ಈ ಥರನೂ ಅನ್ಕೊತಾರ, ಹಿಂಗೂ ಜನ ಹಂಗೆ ಅನ್ಕೊತಾರ, ನಾವು ಯಾರ ಮನೇಲಾದರೂ ತುಂಬ ದಿನ ಇದ್ದಾಗ, ಅಥವಾ ಯಾರ ಮನೇಲೂ ಅಲ್ಲ, ನಮ್ಮ ಕ್ಲೋಸ್ ಬಾಂಡಿಂಗಲ್ಲಿ ನಾವು ಅವ್ರ ಮನೇಲಿ ಯಾರ ಮನೇಲಾದರೂ ಹಿಂಗಿದ್ದಾಗ ಹೀಗೆಲ್ಲ ಅನ್ಕೊತಾರ. ಯಾರ ಮನೆಗೂ ಹೋಗೋದೇ ಬೇಡ ಇನ್ಮೇಲೆ, ಬಿಟ್ಬಿಡೋಣ ಅಂತಲೇ ನಾವು ಅಂದ್ಕೊಂಡ್ವಿ. ಲೇಟರ್ ನಂಗೆ ರಿಯಲೈಸ್ ಆಗಿದ್ದು ಏನಂದರೆ, ಎಲ್ರಿಗೂ ಆ ಥರ ಡರ್ಟಿ ಮೈಂಡ್ ಇರಲ್ಲ ಅಂತ ನನಗೆ ರಿಯಲೈಸ್ ಆಯಿತು ಹಾನೆಸ್ಟ್ಲಿ. ಹಂಗೆ ನೋಡೋಕ್ಕೋದ್ರೆ ನಮ್ಮ ಚಿಕ್ಕಪ್ಪ ಅವರೆಲ್ಲ ತುಂಬ ಕೋಟ್ಯಾಧೀಶ್ವರರು ಆ ಥರ ಏನೂ ಅಲ್ಲ ಪಾಪ. ಅವರೆಲ್ಲ ರೆಗ್ಯುಲರ್ ಜಾಬ್ನ ಮಾಡೋ ಅಂಥವ್ರು. ಬಟ್ ನಾವು ಹೋದಾಗ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು, ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು. ಅವ್ರು ಹೇಗಿರ್ತಾರೆ ಅದರಲ್ಲೇ ಅಷ್ಟೇ. ನಮಗೇನು ನಾವು ಅದನ್ನು ಡಿಮ್ಯಾಂಡು ಮಾಡಿಲ್ಲ. ನೀವು ನಂದು ಇಷ್ಟು ದಿನದ ವ್ಲಾಗ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಐ ಆಮ್ ನಾಟ್ ಡಿಮ್ಯಾಂಡಿಂಗ್ ಎನಿಥಿಂಗ್ ಫ್ರಮ್ ಎನಿ ಒನ್.
ಎಲ್ಲಿ ಹೇಗಿರಬೇಕು ನಾನು ಅಲ್ಲಿಗೆ ಅಡ್ಜಸ್ಟ್ ಆಗಿಬಿಡ್ತೀನಿ. ಬಿಕಾಸ್ ನಾನು ಅದೇ ಥರ ಲೈಫ್ನೇ ನೋಡಿಕೊಂಡೆ ನಾನು ಬೆಳೆದಿರೋದು. ನಾನೇನು ಚಿಕ್ಕ ವಯಸ್ಸಿಂದ ನಾನೇನು ಸಿಲ್ವರ್ ಸ್ಪೂನ್ ಅಲ್ಲ ಅಥವಾ ಗೋಲ್ಡನ್ ಸ್ಪೂನ್ ಅಲ್ಲ. ನಾನು ಅದೇ ಲೈಫ್ನ ಅದೇ ಊರಲ್ಲಿ ಅಲ್ಲಿ ಥರನೇ ನಾನು ಬೆಳ್ಕೊಂಡು ಬಂದಿರೋದ್ರಿಂದ ಅದು ಯಾವುದು ನನಗೆ ಕಷ್ಟ ಆಗೋಲ್ಲ. ಆ್ಯಂಡ್ ಅದಕ್ಕೆ ಅಡ್ಜಸ್ಟ್ ಆಗೋದು ನನಗೇನು ಅಷ್ಟು ದೊಡ್ಡ ವಿಷಯ ಅಂತ ನನಗೆ ಅನಿಸೋದಿಲ್ಲ. ಸೊ ಹಾಗೆ ನೋಡಿ, ಇಲ್ಲೊಂದು ಕುರಿಮರಿ ಮತ್ತೊಂದು ಕುರಿಮರಿ ಎತ್ಕೊಂಡು ಬಂದರು. ಅಂದರೆ ನಮ್ಮ ಆಂಟಿ ಊರಿಗೆ ತೊಗೊಂಡು ಹೋಗ್ಬೇಕಂತೆ, ಅದಕ್ಕೇ ತೊಗೊಂಡು ಬಂದರು. ಅದನ್ನು ಕೂಡ ಅಲ್ಲಿ ತೋಟ ಇದೆಯಲ್ಲ, ತೋಟದಲ್ಲಿ ಬಿಡೋಕ್ಕೆ ಅಂತ. ಇನ್ನೆರಡು ಮರಿ ತೊಗೊಂಡೋದ್ರು ಅವರು. ಇನ್ನೊಬ್ಬರು ತೊಗೊಂಡು ಹೋದರು. ಅಲ್ಲಿ ಕೋಣಂದೂರು ಅಂತ ಇದೆಯಲ್ಲ, ತೀರ್ಥಹಳ್ಳಿ ಹತ್ರ, ಅವ್ರು ತೊಗೊಂಡು ಹೋದ್ರು ಅವ್ರ ಫ್ಯಾಮಿಲಿ. ಅಲ್ಲೋ ತೋಟದಲ್ಲಿ ಸಾಕ್ಬೋದು ಅಂತ ಹೇಳಿಬಿಟ್ಟು. ಸೊ ನಾವು ಅಲ್ಲಿಂದ ಭದ್ರಾವತಿಯಿಂದ ಬಂದ್ವಿ. ಅವತ್ತು ಸಂಜೆನ ನಮ್ಮ ಚಿಕ್ಕಪ್ಪ ನಿಮಗೆ ಇನ್ನೇನು ಊರಿಗೆ ಹೊರಟಿದ್ವಲ್ಲ ನಾವು, ಇನ್ನೇನು ಹೊರಟಿದ ತಕ್ಷಣ ಅದಕ್ಕೇ ಬಟ್ಟೆ ಕೊಡಿಸ್ತೀನಿ ಬಾ ನಿಂಗೆ ಅಂತ ಹೇಳಿಬಿಟ್ಟು ನನಗೆ ಶಾಪಿಂಗಿಗೆ ಕರ್ಕೊಂಡು ಬಂದಿದ್ದರು. ನಾನೆಂತ ಹೇಳಿದ್ರೆ, ಅವ್ರು ಅಂದ್ಕೊಂಬಿಟ್ಟಿದ್ದಾರೆ ನಾನೊಂದು 3,000 ರೂಪಾಯಿ, 3,500, 4,000 ರೂಪಾಯಿ ಶಾಪಿಂಗ್ ಮಾಡಿಬಿಡ್ತೀನಿ ಅಂತ ಪಾಪ ಅಂದ್ಕೊಂಡಿದ್ದಾರೆ ಅವರು. ಆದರೆ ಅವ್ರ ಮೈಂಡಲ್ಲಿ ಹಂಗೆ ಇದ್ದಿದ್ದು, ಅಷ್ಟೊತ್ತು ಕೊಡಿಸ್ಬೇಕು ಅವಳಿಗೆ ಚೆನ್ನಾಗಿರೋದು ಅಂತ ಹೇಳ್ಬಿಟ್ಟು. ನಾನು ಹೋಗ್ಬಿಟ್ಟಲ್ಲಿ ತುಂಬ ಕಮ್ಮಿ ಪ್ರೈಸಿನ ತೊಗೊಂಡ. ಅವರಿಗೆ ಶಾಕ್ ಆಯಿತು, ಇಷ್ಟು ಕಮ್ಮಿದು ಯಾಕೆ ತೊಗೊಂಡೆ ಅಂತ ನಮ್ಮ ಚಿಕ್ಕಪ್ಪ ಕೇಳ್ತಾಯಿದ್ರು ನನಗೆ. ಇಲ್ಲ, ನಾನು ಹಂಗೆ ಬಟ್ಟೆಗೆ ನಾನು ಜಾಸ್ತಿ ಕಾಸ್ಟ್ಲಿ ಇದೆಲ್ಲ ನನ್ನ ಡ್ರೆಸ್ ವೇರ್ ಮಾಡಲ್ಲ, ಏನು ಅಂದ್ಕೊಂಬಿಡಿ, ನಾನು ಇಷ್ಟೇ ಹಿಂಗೆ ತೊಗೊಳ್ಳೋದು ಅಷ್ಟೇ ಅಂತ ಹೇಳಿಬಿಟ್ಟು ನಾನು ಕಮ್ಮಿ ಪ್ರೈಸಿಂದ ನಾನು ಬೈ ಮಾಡಿದೆ. ನಾನು ಅದೇ ರೀತಿಯೇ. ಸೊ ನಾನು ಬಟ್ಟೆಗೆಲ್ಲ ಒಂದೊಂದು ಕುರ್ತಾ ಪ್ರೈಸೇ ಅಲ್ಲಿ 1,000 ರೂಪಾಯಿ, 1,500 ರೂಪಾಯಿ ಇತ್ತು. ಅಷ್ಟು ಚಿಕ್ಕ ಊರಲ್ಲಿ ನನಗೆ ಶಾಕ್ ಆಯಿತು, ಬೆಂಗಳೂರಲ್ಲೇ ಕಮ್ಮಿ ಇದೆಯಲ್ಲ ಬಟ್ಟೆಗಳು ಅಂತ ನನಗೆ ಅನ್ನಿಸ್ತು. ನಾನು ಲೇಟರ್ ಹೇಳಿದೆ, ತುಂಬ ಕಾಸ್ಟ್ಲಿ ಇದೆ ಚಿಕ್ಕಪ್ಪ, ಬೇಡ ಇಲ್ಲಿ ಅಂತ ಹೇಳಿ ನಾನು ಕಂಫರ್ಟಬಲ್ ಆಗಿರೋದು ತೊಗೊಂಡೆ. ಅವ್ರ ಪ್ರೀತಿ ಅಲ್ವಾ ಅಂತ ಅಂದ್ಬಿಟ್ಟು. ಇವಾಗ ಇನ್ನೊಂದು ಇನ್ಸಿಡೆಂಟ್ ಏನಾಯ್ತು ಗೊತ್ತಾ? ಸೋಮು ಸಡನ್ನಾಗಿ ಬಂದರು. ಸಡನ್ ಸರ್ಪ್ರೈಸ್, ಮಧ್ಯರಾತ್ರಿ 12 ಗಂಟೆಗೆ ಬರಬೇಕು ಅಂತ ಹೇಳ್ಬಿಟ್ಟು ಬಂದರು. ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು 12 ಗಂಟೆಗೆ ಅಂದ್ಬಿಟ್ಟು. ಅದುವರೆಗೂ ಅವ್ರು ಬೆಂಗಳೂರಲ್ಲೇ ಇದ್ದರು. ಟಕ್ಕಂತ ಅವತ್ತು ನೈಟೇ ಬಂದುಬಿಟ್ರಪ್ಪ. ಅದು ಏನೋ ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ, ಸರ್ಪ್ರೈಸು. ನಾನು ಎಲ್ಲರೂ ಮಲ್ಕೊಂಡಿದ್ವಿ. ದರ್ಶು ಬಂದ್ಬಿಟ್ಟು ಬಾಗಿಲು ತಟ್ಟ, ಪುಟಿ ಬೇಗ ಬಾ ಇಲ್ಲಿ ಹೊರಗೆ ಅಂತ ಹೇಳ್ಬಿಟ್ಟು. ಆಮೇಲೆ ಏನಾಯಿತು ಅಂತ ಅಂದರೆ, ಅಲ್ಲಿ ನೋಡಲ್ಲಿ ಯಾರು ಬಂದವ್ರೆ ಅಂತ ಅವನು ಹಂಗೆ ಹೇಳ್ದ. ನಂಗೆ ತುಂಬ ಶಾಕ್ ಆಯಿತು ಆ್ಯಕ್ಚುಲಿ. ಗಿಫ್ಟ್ಸು, ತುಂಬ ಗಿಫ್ಟ್ಸ್ಗಳು ಅದೆಲ್ಲ ತೊಗೊಬಂದಿದ್ರು. ಖುಷಿ ಆಯಿತು ನನಗೂ. ಸೋಮು ಬರ್ತಾರಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಅವ್ರಿಗೇನಂದರೆ ನನ್ನ ಬರ್ಡೇ ಈ ಸರಿ ನನ್ನ ಜೊತೆಗೆ ಇರಲಿಲ್ವಲ್ಲ ಅವರು, ಅದಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ಬಂದರು. ಹ್ಯಾಪಿ ಬರ್ತ್ಡೇ ಪುಟ್ಟಿ. ಸ್ವಲ್ಪ ಯೂಸ್ ಮಾಡಿ. ಕನ್ನಡದೊಂದು ಇತ್ತಲ್ಲ, ರಾಜ್ಕುಮಾರ್ ಚೂರು ಮೊನ್ನೆ ಮಿಸ್ ಆದ್ರು. ಓಕೆ. ತಿರುಗಿ ನೋಡ್ತಾ ಇದ್ದೀರಾ ಅದು ನೋಡಿ ಸರ್ ಅವರು. ನಮ್ಮದೇ ಒಂಥರ ಎಂಟರ್ಟೈನ್ಮೆಂಟ್ ಇದೆ. ಥ್ಯಾಂಕ್ ಯು. ಸೋಮು ನನಗೋಸ್ಕರ ಅಂತ ಹೇಳಿಬಿಟ್ಟು ಫೋರಮ್ ಮಾಲ್ಗೆ ಹೋಗಿ ಶಾಪಿಂಗ್ ಮಾಡಿಕೊಂಡು ಆಮೇಲೆ ಬೆಂಗಳೂರಿಗೆ ಹೊರಟಿರೋದು. ಆಲ್ಮೋಸ್ಟ್ ಇವಾಗ ತುಮಕೂರು ಹೈವೇ ಎಲ್ಲ ಸಖತ್ತಾಗಿ ಮಾಡಿಬಿಟ್ಟಿದ್ದಾರೆ, ಬಂದುಬಿಡ್ತಾರೆ ಬೇಗ. ಇವಾಗ ಸ್ಟ್ರೈನೇ ಅನಿಸಲ್ಲ ಊರಿಗೆ ಬರೋದು, ನಿಜವೂ ಅಷ್ಟು ಚೆನ್ನಾಗಿದೆ ರೋಡೆಲ್ಲ. ನಾವು ಅಷ್ಟೇ, ನಮ್ಗೆ ಹೋದಂಗೆ ಅನಿಸ್ಲಿಲ್ಲ, ಬಂದಂಗೆ ಅನಿಸ್ತಿರ್ಲಿಲ್ಲ. ಬೆಂಗಳೂರಿಂದ ಇಲ್ಲಿಗೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಹೈವೇ ಎಲ್ಲ ಮಾತ್ರ. ಇಲ್ಲಿ ನೋಡಿ, ಗಿಫ್ಟು ನನ್ನ ಮಗಳಿಗೂ ಆಗಬೇಕು ನನಗೂ ಆಗಬೇಕು ಆ ಥರ ತೊಗೊಂಬಂದು ಕೊಟ್ಟಿದ್ದಾರೆ. ಮತ್ತು ನನಗೊಂದು ಪೂಮಾ ಶೂಸ್ನ ಗಿಫ್ಟ್ ಮಾಡಿದ್ದಾರೆ. ನನಗೊಂದು ಪೂಮಾ ಶೂಸ್ನ ಸೆಲೆಕ್ಟ್ ಮಾಡಿದರು. ಚೆನ್ನಾಗಿ ಅನ್ನಿಸ್ತು ನನಗೆ. ಮತ್ತು ನನ್ನ ಮಗಳಿಗೂ ಇದೊಂದು ಪುಟಾಣಿದೊಂದು ಗೊಂಬೆ, ಮತ್ತು ಹ್ಯಾಮ್ಲೀಸಿಂದ ತೊಗೊಂಡು ಬಂದಿರೋದು ಅವಳಿಗೆ. ಇದನ್ನು ಅವ್ರು ಹೋದರೆ ಹಾಗೇನೆ ಗಿಫ್ಟ್ ಅಂದರೆ ನನಗೊಬ್ಳಿಗೆ ಗಿಫ್ಟ್ ಅಲ್ಲ, ಅವಳ ಬರ್ಡೇ ಇರಲಿ ಏನಾದ್ರು ಇರಲಿ, ಅವಳು ಹೊರಗೆ ಹೋದರೆ ಅವಳಿಗೊಂದು ಗಿಫ್ಟು ಮನೆಗೆ ಬರಬೇಕು ಆ ಥರ ಅವ್ರಿಗೆ. ಫ್ಯಾಮ್ಲೀಸಲ್ಲೇ ನಾವು ಶಾಪ್ ಮಾಡೋದು ಜಾಸ್ತಿ ಅವಳಿಗೆ. ಬಟ್ ಇದು ನೋಡಿ, ನನಗೆ ಅಂತ ಕೊಟ್ಬಿಟ್ಟು ಅದು ಅವಳಿಗೆ ಗಿಫ್ಟು.
ಬಟ್ ನಂಗೆ ಚೆನ್ನಾಗಿರೋ ಶೂಸ್ ಒಂದು ಆರ್ಡ್ರ್ ಮಾಡಿದ್ದಾರೆ. ಬಟ್ ನಾನು ಏನು ಕೇಳಿದ್ರು ಅದನ್ನು ಕೊಡಿಸ್ತಾರೆ. ಅದ್ರ ಜೊತೆಗೆ ಅವ್ರದ್ದೊಂದು ಕಾಸ್ಟ್ಲಿ ಗಿಫ್ಟು ಇರುತ್ತೆ, ಪ್ರತಿ ಇಯರು ಅಷ್ಟೇ ಅದೇ ರೀತಿಯೇ ಇರುತ್ತೆ. ಸೊ ತುಂಬ 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 ಈ ವರ್ಷದ ನನ್ನ ಬರ್ಡೇ ಅಂತೂ 2025 ಬರ್ಡೇ ಅಂತೂ ದಿ ಬೆಸ್ಟ್ ಬರ್ಡೇ ಎವರ್ ಅಂತಲೇ ಹೇಳ್ಬೋದು. ಹಾನೆಸ್ಟ್ಲಿ ನನ್ನ ಮನಸ್ಸಲ್ಲಿ ತುಂಬ ಉಳಿಯುತ್ತೆ ಇದು ಈ ಬರ್ಡೇ ಮಾತ್ರ. ಹೋಪ್ ನಿಮಗೂ ಕೂಡ ಈ ನನ್ನ ಲಾಂಗ್ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಇಟ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ನಿಮಗೆ ಏನು ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನ ಮರಿಬೇಡಿ. ನಿಮಗೆ ಸ್ವಲ್ಪ ವಿಡಿಯೋ ಕ್ಲಾರಿಟಿಯಲ್ಲಿ ಲೈಟಿಂಗ್ ಸಮಸ್ಯೆ ಆಗಿ ಒಂಚೂರು ಡಲ್ ಇರ್ಬೋದು. ಬಟ್ ಐ ಹೋಪ್ ನೀವೆಲ್ಲ ಎಂಜಾಯ್ ಮಾಡಿರ್ತೀರಾ ಅಂತ ನಾನು ಅನ್ಕೊತೀನಿ, ಇಷ್ಟಪಡ್ತಿರ್ತೀರಾ ಅಂತ ನಾನು ಅನ್ಕೊತೀನಿ. ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು, ಓಕೆನಾ. 16th ಆಗಿರೋದಿದ್ದು, January 16th ನನ್ನ ಬರ್ಡೇ ಆಗಿರೋದಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನಗೆ ಯೂಟ್ಯೂಬಲ್ಲೂ ವಿಶ್ ಮಾಡಿದ್ರಿ ಅವರೆಲ್ಲ ಥ್ಯಾಂಕ್ ಯು ಸೋ ಮಚ್. ಊರಿಗೆ ಹೋದಾಗಲೂ ಅಷ್ಟೇ ತುಂಬ ಜನ ಇನ್ವೈಟ್ ಮಾಡಿದ್ರು ನನಗೆ, ನನ್ನ ಸಬ್ಸ್ಕ್ರೈಬರ್ಸು. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್. ಬಾಯ್ ಗೈಸ್.